ಹಲೋ ವ್ಯೂವರ್ಸ್, ವೆಲ್ಕಮ್. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಬೀಜಗಳ ಬಗ್ಗೆ ತಿಳಿಸ್ಕೊಡ್ತಿದ್ದೇನೆ. ಈ ಬೀಜದ ಹೆಸರು ಅಳವೆ ಬೀಜ ಅಂತ ಹೇಳಿ. ಇದು ತುಂಬ ಚಿಕ್ಕ ಬೀಜ. ಇಷ್ಟು ಬೀಜ ಎಷ್ಟು ಚಿಕ್ಕದಾಗಿದೆಯೋ ಅಷ್ಟೇ ಆರೋಗ್ಯಕರವಾಗಿರುತ್ತದೆ. ಇದು ಮೆರೂನ್ ಕಲರಲ್ಲಿ ಇರುತ್ತೆ. ಇದನ್ನು ತುಂಬ ಜನ ಫ್ಲ್ಯಾಕ್ಸ್ ಸೀಡ್ಸ್ ಅಗಸೆ ಬೀಜದ ಜೊತೆ ಕನ್ಫ್ಯೂಸ್ ಮಾಡ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ. ಬನ್ನಿ, ಅಗಸೆ ಬೀಜ ಹೇಗಿರುತ್ತೆ ಅಂತ ನಾನು ನಿಮಗಿವತ್ತು ತೋರಿಸ್ತೀನಿ. ಅಗಸೆ ಬೀಜ ಹೀಗೆ ಶೈನಿಂಗ್ ಆಗಿರುತ್ತೆ. ಅಲ್ಲದೆ ಈ ಅಗಸೆ ಬೀಜದಲ್ಲಿ ತುಂಬ ಒಳ್ಳೆಯ ಗುಣಗಳೂ ಇದೆ. ಇದನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇದು ಬ್ರೌನ್ ಕಲರಲ್ಲಿರುತ್ತೆ. ಕ್ಲಿಯರ್ ಆಗಿ ನೀವು ನೋಡ್ಬೋದು, ಬ್ರೌನ್ ಕಲರ್ ಇರುತ್ತೆ. ಸ್ವಲ್ಪ ಶೈನಿಂಗ್ ಆಗಿ ಇರುತ್ತೆ ಈ ಅಗಸೆ ಬೀಜ. ಇವತ್ತು ನಾನು ತೋರಿಸ್ತಾ ಇದ್ದೀನಿ ಒಂದು ಸಿಂಪಲ್ ರೆಸಿಪಿ ಈ ಅಳವೆ ಬೀಜದಲ್ಲಿ. ಈ ಅಳವೆ ಬೀಜ ರೆಸಿಪಿಗೆ ಹೋಗೋದಕ್ಕೂ ಮುಂಚೆ ಇದರ ಬಗ್ಗೆ ನಾವು ವಿಶೇಷವಾದ ಗುಣಗಳು ಏನೇನು ಅಂತ ಹೇಳಿ ತಿಳ್ಕೊಳ್ಳೋಣ. ಈ ಬೀಜ ಸ್ವಲ್ಪ ಹೀಟ್ ಆಗಿರುತ್ತೆ. ಆದ್ದರಿಂದ ಇದನ್ನು ಓವರ್ನೈಟ್ ನೆನೆಸಿ, ರಾತ್ರಿ ಇಡೀ ನೆನೆಸಿ ಯೂಸ್ ಮಾಡಬೇಕಾಗಿರುತ್ತೆ. ಈ ಬೀಜದಲ್ಲಿ ಅನಿಮಿಯಾವನ್ನು ಗುಣಪಡಿಸುವ ಶಕ್ತಿ ಇರುತ್ತೆ. ಯಾರಿಗೆಲ್ಲ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಆಗೋದಿಲ್ಲ, ಅವ್ರ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಮಾಡುವಂತಹ ಶಕ್ತಿ ಇದೆ. ಹಿಮೋಗ್ಲೋಬಿನನ್ನು ಇಂಪ್ರೂವ್ ಮಾಡುತ್ತೆ. ಇದರಲ್ಲಿ ಹೇರಳವಾಗಿ ಫೈಬರ್ ಮತ್ತು ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಹೆಚ್ಚು, ಕಾರ್ಬೋಹೈಡ್ರೇಟ್ ಕಡಿಮೆ ಪ್ರಮಾಣದಲ್ಲಿದ್ದು ಪ್ರೋಟೀನ್ ಮತ್ತು ಫೈಬರ್ ಹೆಚ್ಚಿನ ಪ್ರಮಾಣದಲ್ಲಿರುವುದರಿಂದ ಇದು ವೆಯ್ಟ್ ಮ್ಯಾನೇಜ್ಮೆಂಟಿಗೂ ಸಹಾಯ ಮಾಡುತ್ತೆ. ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರೋದರಿಂದ ನಮ್ಮ ಚರ್ಮದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಅನಿಮಿಯಾನ ರಿಮೂವ್ ಮಾಡಿಬಿಡುತ್ತೆ. ಇಮ್ಯುನಿಟಿನ ಇಂಪ್ರೂವ್ ಮಾಡುತ್ತೆ. ರೋಗ ನಿರೋಧಕ ಶಕ್ತಿನ ಇಂಪ್ರೂವ್ ಮಾಡುವಂತಹ ಗುಣಗಳು ಈ ಬೀಜದಲ್ಲಿರುತ್ತೆ. ನಿಮ್ಮ ಬಾಡಿಯಲ್ಲಿರುವಂತಹ, ನಿಮ್ಮ ದೇಹದಲ್ಲಿರುವಂತಹ ವಿಷಕಾರಿ ಗುಣಗಳನ್ನು ಹೊರಗೆ ತೆಗೆದು ಹಾಕಲಿಕ್ಕೂ ಸಹ ಇದು ಸಹಾಯ ಮಾಡುತ್ತೆ. ನಮ್ಮ ಮನೆಯಲ್ಲಿ ಇದು ಬಾಣಂತಿಯರಿಗೆ ಗಂಜಿಯನ್ನು ಮಾಡಿಕೊಡುವಂತಹ ಸಂಪ್ರದಾಯವಿದೆ, ರೂಢಿ ಇದೆ. ಆದ್ದರಿಂದ ನಾನಿವತ್ತು ಇದರ ಗಂಜಿಯನ್ನು ಹೇಗೆ ಮಾಡುವುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದರ ನ್ಯೂಟ್ರಿಷನ್ನಿಗೆ ಬಂದರೆ ಇದರಲ್ಲಿ ಕ್ಯಾಲ್ಶಿಯಂ, ಫಾಸ್ಫರಸ್, ಮೆಗ್ನೀಷಿಯಂ, ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಕೆ ಮತ್ತು ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ನಂತಹ ಗುಣಗಳು ಇದರಲ್ಲಿ ಹೆಚ್ಚಾಗಿರೋದ್ರಿಂದ ಇದನ್ನು ನಾವು ಡೈಲಿ 1 ಸ್ಪೂನ್ ತಗೋಬಹುದು. ಶುಗರ್ ಇರೋರು ಇದನ್ನು ನೀರಿನಲ್ಲಿ ರಾತ್ರಿ ಇಡೀ ನೆನೆಸಿ ಹಾಗೇ ಕುಡಿಬಹುದು. ಬನ್ನಿ, ನಾನು ಈಗ ತೋರಿಸ್ಕೊಡ್ತೀನಿ ಇದರ ಗಂಜಿಯನ್ನು ಹೇಗೆ ಮಾಡೋದು ಅಂತ. ಇದು ನಾನು 3 ಸ್ಪೂನ್ ಬೀಜಗಳನ್ನು 2 ಗ್ಲಾಸ್ ನೀರಿನಲ್ಲಿ ರಾತ್ರಿ ಇಡೀ ನೆನೆಸಿಟ್ಟಿರುವಂತಹ ಬೀಜ. ನೋಡಿ, ಈ ಥರ ಜೆಲ್ ಥರ ಫಾರ್ಮೇಷನ್ ಆಗುತ್ತೆ. ಜಾಸ್ತಿ ನೀರು ಹಾಕಿ ನೆನೆಸಿದಷ್ಟು ಈ ಥರ ತೆಳುವಾಗಿ ಚೆನ್ನಾಗಿ ನೆನೆಸ್ಕೊಂಡು ಬಂದಿರುತ್ತೆ. ಶುಗರ್ ಇರುವಂಥವರು ಅಥವಾ ಜಾಸ್ತಿ ಟೈಮ್ ಇಲ್ಲದೆ ಇರೋರು, ಕೆಲಸಕ್ಕೆ ಹೋಗುವಂಥವರು ಇದನ್ನು ಹೀಗೆ ಕುಡಿಬಹುದು. ನಾನಿವತ್ತು ಗಂಜಿ ಮಾಡಿ ತೋರಿಸ್ತಾ ಇದ್ದೀನಿ. ಬಾಣಂತಿಯರ ಒಂದು ರೆಸಿಪಿ ಆಗಿದೆ ಇದು. ಪೀರಿಯಡ್ಸ್ ಟೈಮಲ್ಲಿ ಸಹ ಹೆಣ್ಮಕ್ಳು ತಗೋಬಹುದು. ಬನ್ನಿ, ಯಾವ್ಯಾವ ಸಾಮಗ್ರಿಗಳು ಬೇಕು ಅಂತ ಹೇಳಿ ನೋಡ್ಕೊಂಬರೋಣ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳಂದರೆ 3 ಸ್ಪೂನ್ ನಾನು ಬೀಜವನ್ನು 2 ಗ್ಲಾಸ್ ನೀರಿನಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ. ರಾತ್ರಿ ಇಡೀ ನೆನೆಸಿದ್ದೀನಿ. 1 ಕಪ್ ಹಾಲು, 2 ಸ್ಪೂನ್ ಆರ್ಗ್ಯಾನಿಕ್ ಬೆಲ್ಲ, ಮತ್ತು ನಿಮಗೆ ಬೇಕಾದರೆ ಸ್ವಲ್ಪ ಫ್ಲೇವರಿಗೆ ಅಂತ ಹೇಳಿ ಯಾಲಕ್ಕಿ ಪುಡಿಯನ್ನು ನೀವು ಆ್ಯಡ್ ಮಾಡ್ಕೋಬೋದು. ಇದು ಸ್ವಲ್ಪ ಹೀಟ್ ಆಗಿರೋದ್ರಿಂದ, ಈ ಬೀಜ ಸ್ವಲ್ಪ ಹೀಟ್ ಆಗಿರೋದ್ರಿಂದ ರಾತ್ರಿ ಇಡೀ ನೆನೆಸಿ ತಗೊಳ್ಳೋದನ್ನೇ ನಾನು ಪ್ರಿಫರ್ ಮಾಡ್ತೀನಿ. ಯಾಲಕ್ಕಿ ಬೀಜ, ಯಾರಿಗೆಲ್ಲ ಯಾಲಕ್ಕಿ ಫ್ಲೇವರ್ ಇಷ್ಟ ಆಗುತ್ತೆ, ಏಲಕ್ಕಿ ಫ್ಲೇವರ್ ಇಷ್ಟ ಆಗುತ್ತೆ, ಅವರು ಯಾಲಕ್ಕಿಯ ಪೌಡ್ರನ್ನು ಸಹ ಯೂಸ್ ಮಾಡ್ಕೋಬೋದು. ಬನ್ನಿ, ಈ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಈ ಬೀಜ ನೆನೆಸಿರೋದನ್ನು ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೀನಿ.
ಇವಾಗ ಇದನ್ನೇನು ಕುದಿಲಿಕ್ಕೆ ಬರ್ತಾ ಇದೆ. ಈ ಬೀಜ ಸ್ವಲ್ಪ ಕಹಿಯಾಗಿರೋದ್ರಿಂದ, ಟೇಸ್ಟಲ್ಲಿರೋದ್ರಿಂದ ಯಾರಿಗೆ ಕಹಿ ಇಷ್ಟ ಇಲ್ವೋ ಅವರು ಈ ರೀತಿಯಾಗಿ ಗಂಜಿಯನ್ನು ಮಾಡಿಕೊಂಡು ಕುಡಿಬಹುದು. ಜಾಸ್ತಿ ಏನು ಇದನ್ನು ಕುದಿಸೋದು ಬೇಡ, 1-2 ಸೆಕೆಂಡು ಚೆನ್ನಾಗಿ ಕುದ್ರೆ ಸಾಕು. ಶುಗರ್ ಇರುವಂಥವರು ಬೆಲ್ಲವನ್ನು ಸ್ಕಿಪ್ ಮಾಡ್ಬೋದು, ಅಥವಾ ನಾವು ನೀರಲ್ಲೇ ಹಾಕಿ ಕುಡಿತೀವಿ, ಬೇಯಿಸೋದು ಇಷ್ಟ ಇಲ್ಲ ಬೀಜಗಳನ್ನು ಅನ್ನೋರು ನೀರಲ್ಲೇ ನೆನೆಸ್ಬಿಟ್ಟು ಸಹ ತಗೊಳ್ಬಹುದು. ಇದನ್ನು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಎದ್ದು ಕೂಡಲೇ ತಗೋಬೋದು. ಯಾರಿಗೆಲ್ಲ ಮೂಳೆ ಸಮಸ್ಯೆ ಇದೆ, ಮಂಡಿ ನೋವು, ಬೆನ್ನು ನೋವು, ಸೊಂಟ ನೋವು ಇದೆ, ಅವರೆಲ್ಲ ಈ ರೀತಿ ಗಂಜಿಯನ್ನು ತಗೊಳ್ಳೋದ್ರಿಂದ ತಕ್ಕ ಮಟ್ಟಿಗೆ ನಮಗೆ ನೋವನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ನಮ್ಮ ಮನೆಯಲ್ಲಂತೂ ಬಾಣಂತಿಯರಿಗೆ ಕೊಡ್ತಾಯಿದ್ರು. ಅಷ್ಟು ಸೇಫ್ ಈ ಬೀಜ, ಅಷ್ಟು ಒಳ್ಳೆಯದು ಅಂತಲೇ ನಾವು ಹೇಳ್ಬೋದು. ಇವಾಗ ಇದು ಕುದೀತಾ ಇದೆ ಚೆನ್ನಾಗಿ. ಈ ರೀತಿ 1-2 ಸೆಕೆಂಡು ಚೆನ್ನಾಗಿ ಕುದೀಲಿ. ತುಂಬ ಕುದಿಸೋದ್ರಿಂದ ಇದರಲ್ಲಿ ಕಹಿ ಅಂಶ ಜಾಸ್ತಿ ಆಗಿ ಬಿಟ್ಬಿಡುತ್ತೆ. ಸ್ವಲ್ಪ ಬಾಯ್ಲ್ ಆಗಲಿಕ್ಕೆ ಬಂದ ಕೂಡಲೇ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ 1 ಗ್ಲಾಸ್ ಹಾಲು. ಈಗ ಈ ಗ್ಲಾಸ್ ಹಾಲು ಹಾಕಿದ ಮೇಲೂ ಸಹ ಜಾಸ್ತಿ ಏನು ಕುದಿಸೋದು ಬೇಡ, ಸ್ವಲ್ಪ 1 ಕುದಿ ಬರಲಿ, ಅಷ್ಟು ಕುದಿಸಿದರೆ ಸಾಕು. ನೋಡಿ, ಈ ರೀತಿಯಾಗಿ ಬೀಜಗಳು ಉಬ್ಬಿ ಬಂದಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ರೀತಿ ಒಂದ್ಸರಿ ಕೈ ಆಡ್ಕೊಂಬಿಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ. ಕುದಿಲಿಕ್ಕೆ ಬರ್ತಾ ಇದೆ. ಅದು ಅಲ್ಲದೆ ಇದು ಡಯಾಬಿಟಿಸ್ನವರಿಗೂ ಸಹ ಈ ಬೀಜಗಳು ತುಂಬ ಒಳ್ಳೆಯದು. ನೋಡಿ, ಫೈಬರ್ ಇದೆ ಮತ್ತು ಪ್ರೋಟೀನ್ ಹೆಚ್ಚಿನ ಪ್ರಮಾಣದಲ್ಲಿರೋದ್ರಿಂದ ನೀವು ಯಾವುದೇ ಸಮಸ್ಯೆ ಇರಲಿ ಇದು ತುಂಬ ಒಳ್ಳೆಯದು. ಕಾರ್ಬೋಹೈಡ್ರೇಟ್ ಅಂಶ ಅಂತೂ ತುಂಬ ಕಡಿಮೆ ಇರೋದ್ರಿಂದ ಈ ಬೀಜಗಳು ಯಾವ ಸಮಸ್ಯೆಗಾದ್ರೂ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಅಲ್ವಾ. ಆದ್ದರಿಂದ ಇದನ್ನು ನಿಮ್ಮ ರುಟೀನಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಅಂತ ನಾನು ನಿಮಗೆ ಹೇಳ್ತಾ ಇರೋದು. ಇದನ್ನು ನಮ್ಮ ಮನೆಯಲ್ಲಿ ಬಾಣಂತಿಯರಿಗೆ ಅಂತ ಹೇಳಿ ಅಂಟಿನುಂಡೆ ಮಾಡುವಂಥ ಸಮಯದಲ್ಲಿಯೂ ಸಹ ಅಂಟಿನುಂಡೆಗೆ ಈ ಬೀಜಗಳನ್ನು ಹಾಕ್ತಾಯಿದ್ರು. ನೀವು ಸಹ ಅಂಟಿನುಂಡೆ ಮಾಡುವಾಗ ಈ ಬೀಜಗಳನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ನಾನು ಹಾಕ್ತಾಯಿದ್ದೀನಿ ಇದಕ್ಕೆ 2 ಸ್ಪೂನ್ ಆರ್ಗ್ಯಾನಿಕ್ ಜಾಗರಿ. ಇಷ್ಟೇ ಸಾಕು, ಜಾಸ್ತಿ ಕುದಿಸೋದು ಬೇಡ. ಬೆಲ್ಲ ಹಾಕಿ 1-2 ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಕರಗೋ ತನಕ. ನಾನು ಪೌಡ್ರ್ ಹಾಕಿರೋದ್ರಿಂದ ಇದು ಬೇಗ ಕರಗೋಗ್ಬಿಡುತ್ತೆ. ಒಂದು ವಿಷಯ ಏನಂದರೆ, ನೀವು ಫ್ಲೇಮ್ ಆಫ್ ಮಾಡಿದ ಮೇಲೆ ಬೆಲ್ಲ ಹಾಕ್ಕೊಳ್ಳಿ. ಯಾಕಂದರೆ ನಿಮ್ಮ ಬೆಲ್ಲ ಒಂದೊಂದ್ಸರಿ ಹಾಲಿಗೆ ಹಾಕಿದ ತಕ್ಷಣ ಹಾಲು ಒಡೆದೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾನು ಬೆಲ್ಲದ ಪೌಡ್ರ್ ಹಾಕಿದ್ದೀನಿ, ಆರ್ಗ್ಯಾನಿಕ್ ಬೆಲ್ಲ, ಒಳ್ಳೆ ಕ್ವಾಲಿಟಿ ಬೆಲ್ಲ ಹಾಕಿರೋದ್ರಿಂದ ನಮ್ಮ ಹಾಲೇನು ಒಡೆದೋಗಿಲ್ಲ. ಈಗ ಬನ್ನಿ ಒಂದು ಗ್ಲಾಸ್ಗೆ ಹಾಕೊಂಡು ನೋಡೋಣ ಯಾವ ಥರ ಇರುತ್ತೆ ಅಂತ ಹೇಳಿ. ಇದೇ ಟೈಮಲ್ಲಿ ನೀವು ಬೇಕಾದರೆ ಏಲಕ್ಕಿ ಪೌಡ್ರನ್ನು ಆ್ಯಡ್ ಮಾಡ್ಕೋಬೋದು. ಫ್ಲೇವರ್ ಬೇಕು, ಏಲಕ್ಕಿ ಫ್ಲೇವರ್ ಇಷ್ಟ ಅಂತ ಅನ್ನೋರು, ಇಲ್ಲ ನಾನು ಹಾಗೆ ಕುಡಿತೀನಿ, ಓಕೆ ಜಸ್ಟ್ ಲೈಕ್ ಎ ಮಿಲ್ಕ್ ಅಂತ ಅನ್ನೋರು ಈ ಅಳವಿ ಗಂಜಿಯನ್ನು ಕುಡಿಬಹುದು. ನೋಡಿ, ಈ ರೀತಿಯಾಗಿ ರೆಡಿಯಾಗುತ್ತೆ ನಿಮ್ಮ ಅಳವಿಯ ಗಂಜಿ. ನೀವು ಶುಗರ್ ಇರೋರು, ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇರೋರು, ವೆಯ್ಟ್ ಲಾಸಲ್ಲಿರೋರು ಈ ರೀತಿ ನೀರಿಗೆ ಹಾಕಿ ನೆನೆಸಿ ಕುಡಿಬಹುದು. ಯಾವುದೇ ಬೀಜಗಳಿರ್ಬೋದು, ನೀರಿಗೆ ಹಾಕಿ ನೆನೆಸಿದ ತಕ್ಷಣ ಅದರಲ್ಲಿ ಜೀವ ಅನ್ನೋದು ಬಂದುಬಿಡುತ್ತಲ್ವ. ಹಾಗೆ ಈ ರೀತಿ ನೀರಿಗೆ ಹಾಕಿಬಿಟ್ಟು ನೆನೆಸ್ಕೊಂಡು ಕುಡಿಬಹುದು. ಈ ಬಾಣಂತಿಯರಿಗೆ ನಮ್ಮ ಮನೆಯಲ್ಲಿ ಮಾಡಿಕೊಡುವಂತಹ ರೆಸಿಪಿ ಈ ಅಳವಿಯ ಗಂಜಿಯನ್ನು ಇವತ್ತು ತೋರಿಸಿದ್ದೀನಿ. ನಿಮಗೆಲ್ಲ ಈ ಹೆಲ್ದಿ ರೆಸಿಪಿ ಇಷ್ಟ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.